ಸೊ ನೋಡಿ ಈಗ 13.2ನ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ? ಥರ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ. ಥರ್ಡ್ ಪ್ರಾಬ್ಲಮ್ ಅಲ್ಲೂ ನಾವೇನ್ ಮಾಡ್ಬೇಕು? ಮೋಡ್ ಅನ್ನ ಕಂಡುಹಿಡಿಬೇಕು. ಅಲ್ಲಿ ನಿಮಗೆ ಮೀನು ಮೋಡ್ ಎರಡೂ ಕೇಳಿದಾನೆ. ಆಲ್ರೆಡಿ ಮೀನ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿಸಿರೋದ್ರಿಂದ ನಾನೇನ್ ಮಾಡ್ತಿದ್ದೀನಿ ಈಗ ಮೋಡ್ಗೆ ರಿಲೇಟೆಡ್ ಅಷ್ಟೇ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನೀವು ಆಲ್ರೆಡಿ ಮೀನ್ ಅನ್ನ ಕಲ್ತಿದ್ದೀರಿ. ಸೊ ಈಗ ನಾನೇನ್ ಮಾಡ್ತಿದ್ದೀನಿ 13.2ನ ಥರ್ಡ್ ಪ್ರಾಬ್ಲಮ್ ಬರ್ಕೊಂಡಾದ್ಮೇಲೆ ಯು ಕ್ಯಾನ್ ಸೆಲೆಕ್ಟ್ ಫಸ್ಟ್ F1 ಸೆಲೆಕ್ಟ್ ಮಾಡಬೇಕು. F1 ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಸೊ F1 ಹೆಂಗ್ ಸೆಲೆಕ್ಟ್ ಮಾಡಬೇಕು ಸರ್ ಅಂತ ಪ್ರಶ್ನೆ ಬರುತ್ತೆ. ಯಾವುದರ ಫ್ರೀಕ್ವೆನ್ಸಿ ದೊಡ್ಡದಿರುತ್ತಲ್ಲ ಅದನ್ನ F1 ಅಂತ ತಗೋಬೇಕು. ಅದರ ಹಿಂದಿನ ಫ್ರೀಕ್ವೆನ್ಸಿನ F0 ಅಂತ ತಗೋಬೇಕು. F1 ಗಿಂತ ನೆಕ್ಸ್ಟ್ ಇರೋದನ್ನ F2 ಅಂತ ತಗೊಂತೀನಿ. F1 ನ ಕ್ಲಾಸ್ ಮಾಡಲ್ ಅಂತ ತಗೊಂಡ್ರೆ ಅದರ ಕ್ಲಾಸ್ ಮಾಡನ ಲೋಯರ್ ಲಿಮಿಟ್ ಅನ್ನು L ಅಂತ ತಗೋಬೇಕು. ವಾಟ್ ಇಸ್ ದ ಹೈ H ಕ್ಲಾಸ್ ಸೈಜ್ ಅಂತ ತಗೋಬೇಕು. ಕ್ಲಾಸ್ ಸೈಜ್ ಅಂದ್ರೆ 2000 ಅಲ್ಲಿ 1500 ಹೋದ್ರೆ 500 ಬರುತ್ತೆ. ಸೊ ಆಲ್ರೆಡಿ ಇಲ್ಲಿ ಎಲ್ಲ ಬರ್ದಿದ್ದೀನಿ, H ಒಂದಷ್ಟೇ ಬರ್ದಿಲ್ಲ. ಸೊ ವಾಟ್ ಈಸ್ H ಅಂತಂದ್ರೆ 2000 ಮೈನಸ್ 1500 500, 2500 ಇಂದ 2000 ಕಳೆದ್ರೆ 500. ದಟ್ ಈಸ್ ದ ವ್ಯಾಲ್ಯೂ ಆಫ್ H. ನೋಡ್ರಿ H ಹೆಂಗ್ ಬರುತ್ತೆ ಅಂದ್ರೆ ಕ್ಲಾಸ್ ಇಂಟರ್ವಲ್ ನ ದೊಡ್ಡ ನಂಬರ್ ಇಂದ ಸಣ್ಣ ನಂಬರ್ ನ ಕಳೆದ್ರೆ H ಬರುತ್ತೆ. ಸೊ ಐ ವಿಲ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. 1500. What is F1? 40 minus what is F0? 24. What is F2 into 40 minus F0 is 24. F2 is 33 into H is 500. 1500 it is 16. 80 minus 57 into 500. 1500 16 divided by 23 into 500. So 1500 plus 8000 divided by 23. ಇಷ್ಟು ನಮ್ ಕ್ಯಾಲ್ಕುಲೇಷನ್ ಪಾರ್ಟ್ ಇದೆ. ಈಗ ನಾವೇನ್ ಮಾಡಬೇಕು? 8000 ಅನ್ನ 23 ಇಂದ ಡಿವೈಡ್ ಮಾಡಬೇಕು. 8000 ನ 23 ಇಂದ ಡಿವೈಡ್ ಮಾಡಬೇಕು. 23 divided by 8000. 23 3 is 69. 10 9 ಹೋದ್ರೆ 1, 7 ಆದ್ರೆ 1, 110 ಉಳಿತು. ನೋಡ್ರಿ 23 3 4 ತಗೊಳಕ್ ಬರಲ್ಲ. ಇಟ್ ಈಸ್ ಮೋರ್ ದ್ಯಾನ್ 80 ಆಗುತ್ತೆ. 23 3 3 3 9, 3 2 6. 10 9 ಹೋದ್ರೆ 1, 7 ಆದ್ರೆ 1, ಪಕ್ಕದಲ್ಲಿರೋ 0 ಎಳ್ಸ್ಕೊಂಡಿದೀನಿ. 110 ಆಯ್ತು. ಸೊ ವಿಚ್ how many times you take? Either it is 4 or it is 5 times. It is 23 into 4 ತಗೋಣ ನೋಡೋಣ. 4 ತಗೊಂಡ್ರೆ 4 ಮೂರ್ಲೆ 12, 4 8 1 9, 92 ಬರುತ್ತೆ. ನೋಡೋಣ ಇಲ್ಲಿ ಉಳಿದ್ರೆ ಡಿಫ್ರೆನ್ಸ್, ಈ ಡಿಫ್ರೆನ್ಸ್ 23 ಗಿಂತ ಜಾಸ್ತಿ ಇತ್ತು ಅಂದ್ರೆ 5 ಟೈಮ್ಸ್ ತಗೋಬೇಕು. 23 ಗಿಂತ ಕಡಿಮೆ ಉಳಿತು ಅಂದ್ರೆ ಇಟ್ ಈಸ್ ಕರೆಕ್ಟ್. 10 2 8. ಸೊ ಇಲ್ಲಿ 0 ಉಳಿತು 1. ಸೊ ಇಟ್ ಈಸ್ 4 ಟೈಮ್ಸ್. ಓಕೆ. Now remaining 0 is there. It is 7s. So 23 into 7. 23 into 7. 7. 7 3s are 21. 2. 7 2s are 14 plus 2 16. 161. 10 1 9. 7 10 1 9, 7 ಆದ್ರೆ 1. ಸೊ ನೌ ಇಟ್ ಈಸ್ ಅ ರಿಮೈಂಡರ್. ನೌ ಪುಟ್ ಎ 0. So how many times you take? Either it is 8 times or 9 times. So 347, 8 times ತಗೋಣ. 8 times ತಗೊಂಡ್ರೆ 8 ಮೂರ್ಲೆ 24, 2, 8 2 16, 16 2 18. ಸೊ ನೋಡ್ರಿ 8 ಮೂರ್ಲೆ 24ಕ್ಕೆ 4, 2, 8 2 16 2 18, 10 4 ಹೋದ್ರೆ 6, 0 0. ಸೊ ನಾವು ಇಟ್ ಈಸ್ 0. ಸೊ ಅಲ್ಲಿಗೆ 2s ತಗೋಬಹುದು. ಸೊ ಇಟ್ ಈಸ್ 1500 ಪ್ಲಸ್ 347.82. It is 1847.82 is the mode. 1847 is the
1847.82 ನೋಡ್ರಿ ಇಲ್ಲಿ ಅಗೈನ್ 60 ಉಳಿತು, 2 ಕಟ್ಟಿದೆ, ಅಲ್ಲಿಗೆ 46 ಆಗುತ್ತೆ. ಮತ್ತೆ ಡಿವೈಡ್ ಮಾಡ್ತಾ ಹೋದ್ರೆ ಕಂಟಿನ್ಯೂಸ್ ಆಗುತ್ತೆ. ಇಟ್ ಇಸ್ ಎನಫ್. 1847.82 ಇಸ್ ದಿ ಮೋಡ್ ಆಫ್ ದಿಸ್ ಪ್ರಾಬ್ಲಮ್. ಐ ಥಿಂಕ್ ಇಟ್ ಇಸ್ ಕ್ಲಿಯರ್. ನಾನು ಹೇಳ್ತಿದ್ದೀನಿ ಫಸ್ಟ್ ನಿಮಗೆ ಮೋಡ್ ಆಕ್ಚುಲಿ ಮೀನ್ಗಿಂತ ಈಸಿ ಇದೆ, ಕ್ಯಾಲ್ಕುಲೇಷನ್ ಪಾರ್ಟ್ ಈಸಿ ಇದೆ. ಬಟ್ ಎಲ್ಲಿ ತಪ್ಪು ಮಾಡ್ತೀವಿ ಅಂದ್ರೆ ಇಲ್ಲೊಂದ್ ಕಡೆ ನಮ್ಗೆ ಅನುಮಾನ ಇದೆ. 2 ಮೈನಸ್ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ 2 ಮೈನಸ್ ಇದ್ದಾಗ ಆಡ್ ಮಾಡಿ ಮೈನಸ್ ಇಡಬೇಕು ಅನ್ನೋ ಕಾನ್ಸೆಪ್ಟ್ ತಲೆ ಒಳಗೆ ಬರಬೇಕು. ಸೊ ಇಲ್ಲಿ 2 ಮೈನಸ್ 24, 33, 57. ಯಾಕೆ 2 ಮೈನಸ್ ಇದ್ದಾಗ ಆಡ್ ಮಾಡಬೇಕು, ಮೈನಸ್ ಬರಿಬೇಕು. ಓಕೆ, ನಾವು ಇಟ್ ಇಸ್ ಐ ಥಿಂಕ್ ಕ್ಲಿಯರ್. ಡಿವಿಷನ್ ಪ್ರೊಸೆಸರ್ ನಿಮಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಅದು ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಓಕೆ, ಸೊ ನಾವು ಕ್ಯಾನ್ ಗೋ ಫಾರ್ ಫೋರ್ತ್ ಪ್ರಾಬ್ಲಮ್ ನೋಡ್ತಾ ಇದ್ದೀನಿ. ಯಾವುದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್? ಮೋಡಿಗೆ ಸಂಬಂಧಪಟ್ಟಂತ 13.2 ನ ಫೋರ್ತ್ ಪ್ರಾಬ್ಲಮ್ ನೋಡ್ತಾ ಇದ್ದೀನಿ. 13.2 ಯಾವ ಪ್ರಾಬ್ಲಮ್? ಫೋರ್ತ್ ಪ್ರಾಬ್ಲಮ್ ನೋಡ್ತಾ ಇದ್ದೀನಿ. ಸೊ ನಾವು ವಿಲ್ ರೈಟ್ ದಿ ಟೇಬಲ್. ಓಕೆ, ಇನ್ಸರ್ಟ್ ಇಟ್. ನಂಬರ್ ಆಫ್ ಸ್ಟೂಡೆಂಟ್ಸ್ ಪರ್ ಟೀಚರ್. Number of students per teacher. Number of students per teacher. Number of states for UT ಯೂನಿಯನ್ ಟೆರಿಟರೀಸ್. ಓಕೆ, ಸೊ ನೋಡೋಣ ಈಗ ಈ ಪ್ರಾಬ್ಲಮ್ ನ ಏನ್ ಮಾಡೋದು ಅಂತ. ಓಕೆ, ನೋಡೋಣ. ಸೊ 15 to 20 3 ಇದೆ, 20 to 25 8 ಇದೆ, 25 to 30, 30 to 35, 35 to 40, so no 35 to 40. Next 40 to 45, 45 to 50, sorry, 45 to 50, 50 to 55. It is the given problem. 3, 8, 9, 10, 3, 0, 0, 2. It is the given problem. So I think it is problem ಎಲ್ಲರ ಹತ್ರ ಇದೆ. ನಾನು ಬರ್ದಿರೋ ಪ್ರಾಬ್ಲಮ್ ಯಾವ್ದಂತ ಹೇಳ್ತಿದ್ದೀನಿ. 13.3 ನ ಯಾವ ಪ್ರಾಬ್ಲಮ್ಮು? थर्टीन पॉइंट टू ना फोर्थ प्रॉब्लम. So now I can choose F1, which is F1 highest value in the frequencies. Highest value is 10. Therefore you can take it as F1. ಅದರ ಮೇಲಿಂದ F0, ಅದರ ಮೇಲೆ ಕೆಳಗಿರೋದ್ರಿಂದ F2. So now write this is L. And what is the class interval size? So what is L? L, okay, L is 30. Okay, so what is the formula to find the mode? So formula ಏನಿದೆ ಮೋಡಿಗೆ? ಸೊ ನಾನು ಅಗೈನ್ ಮತ್ತೆ ನಾನು ಎಕ್ಸ್ಟ್ರಾ ಟ್ಯಾಬ್ಲರ್ ಕಾಲಮ್ ಅಲ್ಲಿ ಬರೆಯೋದಿಲ್ಲ, ಇಲ್ಲೇ ನಿಮ್ಗೆ ಎಲ್ಲ ಫಾರ್ಮುಲಾಸ್ ಎಲ್ಲ ವ್ಯಾಲ್ಯೂಸ್ ತೋರಿಸಿದ್ದೀನಿ. ಓಕೆ, ಮೋಡ್ L ಪ್ಲಸ್ F1 minus F0 to F1 minus F0 minus F2 into H. So what is L? So L means ಈ ಮೋಡಲ್ ಕ್ಲಾಸ್ ನ ಕ್ಲಾಸ್ ಇಂಟರ್ವಲ್ ನ ಲೋಯರ್ ಲಿಮಿಟ್ ತಗೋಬೇಕು. ಮೋಡಲ್ ಕ್ಲಾಸ್ ನ ಲೋಯರ್ ಲಿಮಿಟ್ ಯಾವುದು?
30. So now write 30. What is F1? So F1 is 10. F0 is 9. So 2 into 10. F0 is 9. What is F2? 3. What is H? What is H ಅಂದ್ರೆ ನಾನು ಹೇಳ್ತಿದ್ದೀನಿ 30 ಒಳಗೆ 25 ಕಳಿರಿ, 30 ಒಳಗೆ 25 ಕಳಿರಿ, 35 ಒಳಗೆ 30 ಕಳಿರಿ, 40 ಒಳಗೆ 35 ಕಳಿರಿ. ಎಷ್ಟು ಬರುತ್ತೆ ಡಿಫರೆನ್ಸ್? ದಟ್ ಈಸ್ ದ ವ್ಯಾಲ್ಯೂ ಆಫ್ H. ಸೊ ವಾಟ್ ಈಸ್ H? H is 5. ಓಕೆ, 30 plus 1, 20 minus 12 into 5. ಯಾಕೆ ಅಂತ ಯೋಚನೆ ಮಾಡ್ರಿ. 10ರಲ್ಲಿ 9 ಅಂದ್ರೆ 1, 10ರಲ್ಲಿ 20 ಮೈನಸ್ 12. ಸೊ ನಾವು ರೈಟ್ 30 plus 5 divided by 8. 8 ಇಂದ 5 ನ ಡಿವೈಡ್ ಮಾಡೋಣ. ಸೊ ಈಗ 5 8 ಇಂದ ಡಿವಿಷನ್ ಆಗುತ್ತೆ. ಇಟ್ ಈಸ್ ಬೈ 0 ಟೈಮ್ಸ್. ಓಕೆ, 0 ಟೈಮ್ಸ್ ಕಡ್ದೆ. ಸೊ ನಾವು ಇಟ್ ಈಸ್ 5. So now it is a reminder, you can put the decimal point, it becomes 50, 8 6 48, 2 ಉಳಿತು, 20 ಆತು, 8 2 16, 4 ಉಳಿತು, ಪಾಯಿಂಟ್ ಇದೆ 40 ಆತು, 8 5. So 30 plus 0.625. This is 30.625 is the mode of this problem. ಯಾರಿಗಾರ ಡೌಟ್ ಇದ್ರೆ ಕೇಳಿ. ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಗೆ ಡೌಟ್ ಇದ್ರೆ ಬಗೆಹರಿಸ್ಕೊಳ್ಳಿ. ಸೊ ನಾನು ಐ ಆಮ್ ರೆಡಿ ಟು ಎಕ್ಸ್ಪ್ಲೈನ್. ಸೊ ಅಲ್ಲಿ ಯೂಟ್ಯೂಬ್ ಚಾನಲ್ ನೇಮ್ ಬರ್ತಾ ಇದೆ, MBPL 74. ಮತ್ತೆ ನಾನು ಉಳಿದ ಎಲ್ಲಾ ಕ್ಲಾಸ್ಗಳನ್ನ ಹಾಕಿದ್ದೀನಿ, ಬಟ್ ಅದರಲ್ಲಿ ಸ್ವಲ್ಪ ವಿಡಿಯೋ ಕ್ಲಿಯರಿಟಿ ಇಲ್ಲ. ಸೊ ಮೊನ್ನೆಯಿಂದ ಈ ಸ್ಟಾಟಿಸ್ಟಿಕ್ಸ್ ಅನ್ನ ಮಾಡಕತ್ತಿದ್ಮೇಲೆ ಎಲ್ಲಾ ವಿಡಿಯೋಸ್ ಕ್ಲಿಯರ್ ಇದೆ. ನಿಮಗೆ ಕ್ಲಾಸ್ ಅಲ್ಲಿ ಹೆಂಗೆ ಮಾಡ್ತಾರೆ ಅದೇ ತರ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಿದ್ದೀನಿ. ನೀವು ಇದನ್ನ ಬಳಸ್ಕೋಬೇಕು. ಸೊ ಬಳಸ್ಕೊಂಡಿಲ್ಲ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಸೊ ಯಾರಿಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿದೆಯಲ್ಲ ಈ ಕ್ಲಾಸು, ಅವರು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ. ನಿಮ್ ಕಡೆಯಿಂದ ಒಂದು ಹೆಲ್ಪ್ ಅದು ಆಯ್ತಲ್ಲ. ನಾನಷ್ಟೇ ಕಲಿಬೇಕು ಅನ್ನೋದು ಸ್ವಾರ್ಥ ಆಗ್ಬಾರ್ದು, ಬೇರೆಯವರಿಗೂ ಸಹ ಸ್ವಲ್ಪ ಹಂಚಿ. ಸೊ ಈ ಕ್ಲಾಸ್ ನೋಡ್ಕ, ನಿನಗೇನಾದ್ರು ಕ್ಲಾಸಲ್ಲಿ ಡೌಟ್ ಇತ್ತು ಅಂದ್ರೆ ಮತ್ತೊಂದ್ಸಲ ನಮಗೆ ಎನ್ರಿಚ್ಮೆಂಟ್ ಆಗ್ಲಿಕ್ಕೆ, ಅಂದ್ರೆ ಮತ್ತೊಂದ್ಸಲ ಕಲೀಲಿಕ್ಕೆ ಲಾಭ ಆಗುತ್ತೆ ಅನ್ನೋದು ಕಾನ್ಸೆಪ್ಟ್ ನಿಮ್ ತಲೆಯೊಳಗೆ ಬಂದ್ರೆ, ಯು ಹ್ಯಾವ್ ಟು ಹೆಲ್ಪ್ ಯುವರ್ ಫ್ರೆಂಡ್ಸ್ ಬೈ ಶೇರಿಂಗ್ ದಿಸ್ ವಿಡಿಯೋ. ಅಂಡ್ ವೆರಿ ಫಸ್ಟ್ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿದ ತಕ್ಷಣ MBPL 74 ಚಾನಲ್ ನ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಲಾಭ ಏನಂತಂದ್ರೆ, ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಬೆಲ್ ಐಕಾನ್ ಒತ್ತಿದ್ರೆ, ನಿಮ್ಮ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಬೆಲ್ ಐಕಾನ್ ಒತ್ತಿದ್ರೆ ನಾನು ವಿಡಿಯೋ ಹಾಕಿರೋದು ನಿಮಗೆ ಗೊತ್ತಾಗುತ್ತೆ. ತಕ್ಷಣ ನಿಮಗೆ ವೆರಿ ಈಸಿ ಟು ಸಿ ದ ನೆಕ್ಸ್ಟ್ ಕ್ಲಾಸ್. ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ರಿಮೈನಿಂಗ್ 2 ಪ್ರಾಬ್ಲಮ್ಸ್ ಇದೆ, ಯಾವ್ದ್ರಲ್ಲಿ ಮೋಡಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮುಗಿಸ್ತೀನಿ. ಸೊ ನೀವು ಈಗ ಮಾಡಿರ್ತಕ್ಕಂಥ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ವರ್ಕೌಟ್ ಮಾಡಿ, ಅಭ್ಯಾಸದ ಎಲ್ಲಾ ಪ್ರಾಬ್ಲಮ್ಸ್ ನಾನು ಮಾಡಿಸ್ತೀನಿ, ನೀವು ವರ್ಕೌಟ್ ಮಾಡ್ಬೇಕಷ್ಟೇ. ಓಕೆ ಫ್ರೆಂಡ್ಸ್, ಐ ವಿಲ್ ಕ್ಲೋಸ್ ದ ಸೆಷನ್. ಸೊ ಓಕೆ, ಬಾಯ್.